ಹಾಯ್. ಆ್ಯಕ್ಚುಲಿ ನಾನು ಯಾರ್ಯಾರು ನೋಡ್ತಾರೆ ಎಲ್ಲ ಕೇಳೋರು, ಏನಕ್ಕ ವೀಡಿಯೋಸ್ ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಿ ಬಟ್ ವೀಡಿಯೋಸೇ ಹಾಕ್ತಾಯಿಲ್ಲ, ವ್ಲಾಗ್ಸ್ ಹಾಕಿ ಅಕ್ಕ ಅಂತ. ನನಗೆ ಟೈಮ್ ಇರ್ತಿರಲಿಲ್ಲ ಆ್ಯಕ್ಚುಲಿ, ದಯವಿಟ್ಟು ನೋಡ್ಕೊಳ್ಳೋದೇ ಆಗೋಗುತ್ತೆ. ಇದ್ರ ಮಧ್ಯೆ ವೀಡಿಯೋಸ್ ಮಾಡಿ ಅದ್ರ ಎಡಿಟಿಂಗ್ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ನೈಟ್ ಆಗೋಗುತ್ತೆ, ಮಲ್ಗೋದು ಲೇಟ್ ಆಗುತ್ತೆ, ಮತ್ತು ಬೇಗ ಹೇಳಬೇಕು. ಸೊ ಹಾಗಾಗಿ ಸ್ಟಾಪ್ ಮಾಡಿದ್ದೆ, ಮಾಡ್ತಿರ್ಲಿಲ್ಲ. ಈಗ ಫ್ರೀ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇ ಫಸ್ಟ್ನೇ ವೀಡಿಯೋ ಮತ್ತೆ ಆಗ್ತಾಯಿರೋದು. ಇವತ್ತು ಭೀಮ ಅಮಾವಾಸ್ಯೆ ಪೂಜೆ ಮಾಡ್ತಾಯಿದ್ದೀನಿ. ಎಲ್ರಿಗೂ ಭೀಮ ಅಮಾವಾಸ್ಯೆಯ ಶುಭಾಶಯಗಳು. ನಮ್ಮ ಮನೆಯವರೆಲ್ಲ ಪೂಜೆಗೆ ರೆಡಿಯಾಗಿ ಕೂತವ್ರೆ. ಎಲ್ಲಿ ಅಪ್ಪನ ಕಟ್ಟೋಣ. ನೋಡಿ, ನಮ್ಮ ಮನೆಯವರು ಪೂಜೆ ಮಾಡಿದ್ದಕ್ಕೆ ನಾನು ಜಾಮೂನ್ ಮಾಡಿದ್ದೆ, ಜಾಮೂನ್ ಸ್ವೀಟ್ ಕೊಟ್ಟೆ. ಅವರೇನೋ ತರ್ತೀನಿ ಅಂತ ಹೋಗಿದ್ದಾರೆ. ಏನು ತರ್ತಾರೆ ನೋಡೋಣ. ಅಂಥ ಸರ್ಪ್ರೈಸ್ ಏನು ತರೋಲ್ಲ, ದುಡ್ಡು ತರ್ತಾರೆ. ದುಡ್ಡಲ್ಲಿ 500 ರೂಪಾಯಿ ಕೊಡ್ತಾರೆ, 1000 ರೂಪಾಯಿ ಕೊಡ್ತಾರೆ, ಇಲ್ಲ 5000 ರೂಪಾಯಿ ಕೊಡ್ತಾರೆ. ಇದೆ ಕ್ಯೂರಿಯಾಸಿಟಿ. ತಂದರು ನೋಡಿ ಎಷ್ಟಿದೆ ರೀ ಇವ್ರದ್ದು, ಬರೀ 500 ರೂಪಾಯಿ. ಪ್ರತಿ ವರ್ಷವೂ 500 ರೂಪಾಯಿ. ಇವ್ರ ಮೇಲೆ 1 ರೂಪಾಯಿ ಜಾಸ್ತಿ. ಅಲ್ಲಿ ನೋಡಿ, ಇವಂದು ಬೇರೆ. ನಾವು ಪೂಜೆ ಮಾಡಿರೋ ಟೈಮಲ್ಲಿ ಕಾಟ್ಲೆ 500 ರೂಪಾಯಿ ಕೊಟ್ಟರು. ಪ್ರತಿ ವರ್ಷವೂ 500 ರೂಪಾಯೇ ಕೊಡ್ತಾರೆ. 500 ರೂಪಾಯಿ ಮೇಲೆ 1 ರೂಪಾಯಿ ಎಕ್ಸ್ಟ್ರಾ ಕೊಡೋಲ್ಲ. ಏನಾರು ಎಕ್ಸ್ಟ್ರಾ ಕೇಳಿದ್ರೆ 501 ಕೊಡ್ತಾರೆ ಅಷ್ಟೇ. 501 ಫೈನಲ್. ಭೀಮ್ ಅಮಾವಾಸ್ಯೆ ಪೂಜೆ ಮನೇಲಿ ಮುಗಿಸ್ಕೊಂಡು ನೆಕ್ಸ್ಟು ಬೇಬಿ ಮಠಕ್ಕೆ ಹೋದ್ವಿ. ಬೇಬಿ ಮಠದಲ್ಲಿ ಇವತ್ತು ಅಮಾವಾಸ್ಯೆ ಪೂಜೆ ಇತ್ತು, ಅದನ್ನು ಅಟೆಂಡ್ ಮಾಡಿದ್ವಿ. ಕೆರೆ, ತನ್ನೂರು ಕೆರೆಗೆ ಬಂದಿದ್ದೀವಿ. ಇದೇ ಕೆರೆ, ತುಂಬ ನೀರು ತುಂಬ ಚೆನ್ನಾಗಿದೆ ಅಂತಾರೆ. ಇಲ್ಲಿ ಗಲೀಜಿರಲ್ಲ ಅಂತಾರೆ. ಎಲ್ಲ ಸೀಸನಲ್ಲೂ ಈ ಕೆರೆ ಯಾವಾಗಲೂ ಬತ್ತಿಲ್ಲ, ಯಾವಾಗಲೂ ನೀರಿರುತ್ತೆ ಅಂತಾರೆ. ಅಲ್ಲಿಗೆ ಬಂದಿದ್ದೀವಿ ನೋಡಿ, ಹೀಗಿದೆ. ಇಷ್ಟು ತೋರಿಸ್ತೀನಿ ತಡೀರಿ. ಫುಲ್ಲು ತುಂಬಿದೆ. ಮುಗಿಸ್ಕೊಂಡು ಅಕ್ಕ ಅನ್ನೋರನ್ನ ಮೀಟ್ ಮಾಡಿದ್ವಿ. ನಾವು ಬರೀ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅವ್ರ ಕೆಲಸ ನೋಡ್ತಾ ಇದ್ದಿದ್ದು. ಬಟ್ ಅವರು ಡೈರೆಕ್ಟಾಗಿ ಕೆಲಸ ಮಾಡೋದು ನೋಡಿದಾಗ ತುಂಬ ಕಷ್ಟ. ಒಬ್ಬರು ಹೆಣ್ಮಗಳಾಗಿ ಆಚೆ ಬಂದು ಒಂದು ಸ್ಕೂಲ್ಗೆ ಹೋಗಿ ಪೇಂಟ್ ಮಾಡಿಕೊಂಡು ಅಲ್ಲೇ ಇರೋದು, ಹಂಗೆಲ್ಲ ಅಂದಾಗ ತುಂಬ ಕಷ್ಟ ಆಗುತ್ತೆ. ಬಟ್ ಅವರು ಅದನ್ನೆಲ್ಲ ಫೇಸ್ ಮಾಡಿ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ರು. ಅವ್ರು ನೋಡಿ ತುಂಬ ಖುಷಿಯಾಯಿತು. ಮತ್ತು ಅವ್ರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಓದೋರನ್ನೆಲ್ಲ. ನಾವು ಪೇಂಟ್ ಮಾಡೋ ಬ್ರಷಸ್ ತಗೋಗಿದ್ವಿ, ಇಸ್ಕೊಂಡ್ರು, ಚೆನ್ನಾಗಿ ಮಾತಾಡ್ಸಿದ್ರು. ಇವನ್ ನಂಬರ್ ಕೂಡ ಕೊಟ್ಟರು. ತುಂಬ ಖುಷಿಯಾಯಿತು ಅವ್ರು ನೋಡಿದ್ದು. ಏನು ಮಾಡ್ತಾವನೆ ಬಿಡು ಮಣ್ಣ ಜಾಣ ಬಿಡು, ಹಂಗೆ ಬಿಡ, ಅಲ್ಲ ಬಿಡು. ಏನು ಮಾಡ್ತಾವನೆ ಬಿಡಿ ಈ ಥರ. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.